Welcome back to another new episode of Butterfly's Choice. In today's class, we are going to discuss about Indian Contract Act 1872. ಸೊ ನಾವು ಇವತ್ತು ನಮ್ಮ ಕ್ಲಾಸ್ನಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಬಗ್ಗೆ ಡಿಸ್ಕಸ್ ಮಾಡೋಣ. ಇಟ್ ಪ್ರಿಸ್ಕ್ರೈಬ್ಸ್ ದ ಲಾ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ಸ್ ಇನ್ ಇಂಡಿಯಾ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂದ್ರೆ ಏನು? ಅದು ಇಂಡಿಯಾದಲ್ಲಿ ಬರುವ ಕಾಂಟ್ರಾಕ್ಟಿಗೆ ರಿಲೇಟ್ ಆದ ಲಾ ಅನ್ನು ಒಳಗೊಂಡಂಥದ್ದನ್ನು ಏನಂತ ಕರೀತಾರೆ? ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಅದು ಇಂಡಿಯಾದಲ್ಲಿ ಬರುವ ಎಲ್ಲ ಕಾಂಟ್ರಾಕ್ಟ್ಗಳ ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಒಳಗೊಂಡಿದೆ. ದಟ್ ಪ್ರಿಸ್ಕ್ರೈಬ್ಸ್ ದ ಲಾ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ಸ್ ಇನ್ ಇಂಡಿಯಾ. ದಟ್ ಈಸ್ ಅ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872. ಸೊ ಕಾಂಟ್ರಾಕ್ಟ್ ಅಂದರೆ ಏನು? ಅಂಡರ್ ಸೆಕ್ಷನ್ 2 clause H, the Indian Contract Act defines a contract as an agreement which is enforceable by law. ಕಾಂಟ್ರಾಕ್ಟ್ ಅಂದರೆ ಏನು? ಇಟ್ ಇಸ್ ಎ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ಕಾಂಟ್ರಾಕ್ಟ್ ಅಂದರೆ ಇದೊಂದು ಅಗ್ರಿಮೆಂಟ್ ಆಗಿದೆ ವಿಚ್ ಇಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ಎಲ್ಲ ಅಗ್ರಿಮೆಂಟ್ನ ಕಾಂಟ್ರಾಕ್ಟ್ ಅಂತ ಹೇಳಲ್ಲ. ವಿಚ್ ಇಸ್ ಎನ್ಫೋರ್ಸಿಯೇಬಲ್, ಲೀಗಲಿ ಎನ್ಫೋರ್ಸ್ ಆಗುವಂಥ ಅಗ್ರಿಮೆಂಟ್ಸ್ನ ನಾವು ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೇವೆ. So that is a contract is an agreement which is enforceable by law. It is applicable to all states in India except Jammu and Kashmir. Contract ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆಯಲ್ಲ, ಲಾ ಆಫ್ ಕಾಂಟ್ರಾಕ್ಟ್ ಇದೆಯಲ್ಲ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಲಾ ಇದೆಯಲ್ಲ, ಅದು ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ನೆಕ್ಸ್ಟ್ ಇಸ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರಬೇಕು, ಅದನ್ನು ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೇಳಿ ಕರೀತಾರೆ. ಆ್ಯಂಡ್ ದಟ್ ಫಸ್ಟ್ ಒನ್ ಇಸ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಅಂದರೆ ಏನು? ಒಂದು ಅಗ್ರಿಮೆಂಟ್. ನಾನು ಮೊದಲೇ ಮೀನಿಂಗಲ್ಲಿ ಹೇಳಿದೆ, ಇದೊಂದು ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ಎಲ್ಲ ಅಗ್ರಿಮೆಂಟ್, ಸುಮ್ಮನೆ ಒಂದು ಅಗ್ರಿಮೆಂಟ್ ಮಾಡಿದರೆ ಅದನ್ನು ಕಾಂಟ್ರಾಕ್ಟ್ ಅಂತ ಹೇಳಿ ಕರೆಯಲ್ಲ. ವಿಚ್ ಇಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ಲಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲಿರುತ್ತೆ ಅದನ್ನು ಮಾತ್ರ ನಾವು ಏನಂತ ಹೇಳಿ ಕರಿತೀವಿ? ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್. ಸೊ ಕಾಂಟ್ರಾಕ್ಟ್ ಅಂದರೆ ಏನು? ಇಂಟೆನ್ಷನ್ ಆಫ್ ದ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಮಸ್ಟ್ ಬಿ ಟು ಕ್ರಿಯೇಟ್ ಎ ಲೀಗಲ್ ರಿಲೇಷನ್ಶಿಪ್. ಈ ಕಾಂಟ್ರಾಕ್ಟಲ್ಲಿ ಎರಡು ಪಾರ್ಟೀಸ್ ಇರ್ತಾರೆ, ಪ್ರಾಮಿಸರ್ ಮತ್ತು ಪ್ರಾಮಿಸಿ. ಅವ್ರದ್ದು ಇಂಟೆನ್ಷನ್ ಏನಾಗಿರಬೇಕು? ಅವ್ರದ್ದು ಇಂಟೆನ್ಷನ್ ಟು ಕ್ರಿಯೇಟ್ ಎ ಲೀಗಲ್ ರಿಲೇಷನ್ಶಿಪ್. ಸೊ ಇಟ್ ಈಸ್ ಎನ್ಫೋರ್ಸಿಯೇಬಲ್ ಬೈ ಲಾ. ದ್ಯಾಟ್ಸ್ ವೈ there should be a intention to create a legal relationship between both the parties, that is promisor and promisee. ಸೊ ಪ್ರಾಮಿಸರ್ ಅಂದರೆ ಯಾರು? ಯಾರು ಕೊಡ್ತಾರೆ ಒಂದು ಪ್ರಾಡಕ್ಟ್ನ, ಏನಾದರೂ ಪರ್ಚೇಸ್ ಮಾಡಬೇಕು ಅವಾಗ ಕಾಂಟ್ರಾಕ್ಟ್ ಮಾಡ್ತಾರೆ. ಸೊ ಅವಾಗ ಕೊಡುವ ವ್ಯಕ್ತಿಯನ್ನು, ಆಫರ್ ಮಾಡುವ ವ್ಯಕ್ತಿಯನ್ನು ಏನಂತ ಹೇಳಿ ಕರೀತಾರೆ? ಪ್ರಾಮಿಸರ್ ಅಂತ. ಯಾರು ಪಡ್ಕೊಳ್ತಾನೋ ಅವನಿಗೆ ಏನಂತ ಕರೀತಾರೆ? ಪ್ರಾಮಿಸಿ. ಸೊ ದೇರ್ ಶುಡ್ ಬಿ ಎ ಇಂಟೆನ್ಷನ್ ಟು ಕ್ರಿಯೇಟ್ ಎ ಲೀಗಲ್ ರಿಲೇಷನ್ಶಿಪ್ ಬಿಟ್ವೀನ್ ದಟ್ ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ. ನೆಕ್ಸ್ಟ್ ಒನ್ ಇಸ್ ಫ್ರೀ ಕನ್ಸೆಂಟ್. ಫ್ರೀ ಕನ್ಸೆಂಟ್ ಅಂತ ಹೇಳಿದರೆ ಪಾರ್ಟೀಸ್, ಕಾಂಟ್ರಾಕ್ಟಲ್ಲಿ ಪಾರ್ಟೀಸ್ ಇರ್ತಾರಲ್ಲ ಅವ್ರದ್ದು ಫ್ರೀ, ಸ್ವಂತ ಇಚ್ಛೆಯಿಂದ ಅವರು ಕಾಂಟ್ರಾಕ್ಟ್ಗೆ ಬರಬೇಕು. ಇಟ್ಸ್ ಶುಡ್ ನಾಟ್ ಬಿ ಫೋರ್ಸೆಬಲ್. ಫೋರ್ಸಿಂದ ಒಬ್ಬ ವ್ಯಕ್ತಿ ಫೋರ್ಸ್ ಮಾಡಿ ಕಾಂಟ್ರಾಕ್ಟಿಗೆ ಒಳಪಡಿಸಬಾರ್ದು. ದ್ಯಾಟ್ಸ್ ವೈ ಅಗ್ರಿಮೆಂಟ್ ಮಸ್ಟ್ ಬಿ ಮೇಡ್ ಬೈ ಫ್ರೀ ಕನ್ಸೆಂಟ್ ಆಫ್ ಪಾರ್ಟೀಸ್. ಆ ಸ್ವಂತ ಇಚ್ಛೆಯಿಂದ, ಅವರ ಫ್ರೀ ಕನ್ಸೆಂಟಿಂದ ಅಗ್ರಿಮೆಂಟ್ ಮಾಡೋದನ್ನ ಏನಂತ ಹೇಳ್ತಾರೆ? ಕಾಂಟ್ರಾಕ್ಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಲಾಫುಲ್ ಕನ್ಸಿಡರೇಷನ್. ದ ರಿಟರ್ನ್ ಮಸ್ಟ್ ಬಿ ಲಾಫುಲ್ ಆ್ಯಂಡ್ ರಿಯಲ್. ಸೊ ಆಫರ್ ಮತ್ತು ಆಕ್ಸೆಪ್ಟೆನ್ಸ್ ಅಂತ ಎರಡು ಕಾನ್ಸೆಪ್ಟ್ ಇದೆ. ದಟ್ ಈಸ್ ಪ್ರಾಮಿಸರ್ ಆಫರ್ ಮಾಡ್ತಾನೆ ಒಂದು ಪ್ರಾಡಕ್ಟ ಆರ್ ಎನಿಥಿಂಗ್, ಕಾಂಟ್ರಾಕ್ಟ್ ಮಾಡುವಾಗ ಎನಿಥಿಂಗ್ ಆಫರ್ ಮಾಡ್ತಾನೆ, ಅದನ್ನು ಆಕ್ಸೆಪ್ಟ್ ಮಾಡೋ ವ್ಯಕ್ತಿನ ಪ್ರಾಮಿಸಿ ಅಂತ ಹೇಳಿ ಕರೀತಾರೆ. ಸೊ ಆಫರ್ ಮಾಡಿದ ವ್ಯಕ್ತಿಯಿಂದ ಒಂದು ಇದು ಏನಾದರೂ ಪಡೆದ್ರೆ ಅದಕ್ಕೆ ರಿಟರ್ನ್ ಏನಂತ ಕೊಡ್ತಾರೆ? ಏನಾದರೂ ಅಮೌಂಟ್ ಏನಾದರೂ ಕೊಡ್ತಾರೆ. ದಟ್ ಶುಡ್ ಬಿ ಲಾಫುಲ್. ರಿಟರ್ನ್ ವಾಟ್ ಈಸ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಅಂತ ಹೇಳಿದ್ರೇನು? ರಿಟರ್ನ್ ಏನು ಕೊಡ್ತಿದ್ದಾನೆ ಪ್ರಾಮಿಸಿ ಅದನ್ನು ಕನ್ಸಿಡರೇಷನ್ ಅಂತ ಹೇಳಿ ಕರೀತಾರೆ. ಸೊ ದಟ್ ಕನ್ಸಿಡರೇಷನ್ ವಾಟ್ ಈಸ್ ಗಿವಿಂಗ್, ಇಟ್ ಶುಡ್ ಬಿ ಲಾಫುಲ್ ಆ್ಯಂಡ್ ರಿಯಲ್. ದಟ್ ಈಸ್ ಎ ಲಾಫುಲ್ ಕನ್ಸಿಡರೇಷನ್. ನೆಕ್ಸ್ಟ್ ಒನ್ ಇಸ್ ಲಾಫುಲ್ ಆಬ್ಜೆಕ್ಟ್. ಒಂದು ಕಾಂಟ್ರಾಕ್ಟ್ ಮಾಡಿರ್ತಾರೆ ಇಬ್ಬರು ವ್ಯಕ್ತಿ, ಆ ಕಾಂಟ್ರಾಕ್ಟ್ದು ಆಬ್ಜೆಕ್ಟಿವ್ ಮಸ್ಟ್ ಬಿ ಲೀಗಲ್. ಆಬ್ಜೆಕ್ಟಿವ್ ಆಫ್ ದ ಕಾಂಟ್ರಾಕ್ಟ್ ಮಸ್ಟ್ ನಾಟ್ ಬಿ ಇಲ್ಲೀಗಲ್ ಆರ್ ಇಮ್ಮೋರಲ್. ಲಾಫುಲ್ ಆಗಿರಬೇಕು. ಇಲ್ಲೀಗಲ್ ಅಥವಾ ಇಮ್ಮೋರಲ್ ಕಾಂಟ್ರಾಕ್ಟ್ ಇದ್ದರೆ
ಅದನ್ನು ಕಾಂಟ್ರಾಕ್ಟ್ ಅಂತ ಹೇಳಿ ಕರೆಯಲ್ಲ. ಇಟ್ ಶುಡ್ ಬಿ ಲೀಗಲ್ ಆರ್ ಲಾಫುಲ್. ನೆಕ್ಸ್ಟ್ ಒನ್ ಇಸ್ ಕೆಪಾಸಿಟಿ ಟು ಕಾಂಟ್ರಾಕ್ಟ್. ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್ ಹೂ ಆರ್ ಕಾಂಪಿಟೆಂಟ್ ಎನಫ್. ಒಂದು ಅಗ್ರಿಮೆಂಟ್ ಮಾಡಬೇಕು ಅಂತ ಹೇಳಿದರೆ ಆ ಇಬ್ಬರು ವ್ಯಕ್ತಿಗಳು ಯಾರು ಇರ್ತಾರೆ, ಪಾರ್ಟೀಸ್, ಅವರು ಅವ್ರದ್ದು ಕೆಪಾಸಿಟಿ ಕಾಂಪಿಟೆಂಟ್ ಆಗಿರಬೇಕು. ಸೌಂಡ್ಫುಲ್ ಮೈಂಡ್ ಇರಬೇಕು. ಲುನಾಟಿಕ್ ಪರ್ಸನ್ ಅಂಥವರು ಮೈನರ್ ಕಾಂಟ್ರಾಕ್ಟ್ಗೆ ಆಗ್ಬೋದು. ಸೊ ಒಬ್ಬ ವ್ಯಕ್ತಿ ಸೌಂಡ್ ಮೈಂಡ್ ಅಲ್ಲದೇ ಇರುವ ವ್ಯಕ್ತಿಯ ಕಾಂಟ್ರಾಕ್ಟ್ಗೆ ಎಂಟ್ರಿ ಮಾಡಲಿಕ್ಕೆ ಆಗಲ್ಲ. ಸೊ ಅ ಕೆಪಾಸಿಟಿ ಟು ಕಾಂಟ್ರಾಕ್ಟ್, ಈ ಶುಡ್ ಬಿ ಕೆಪಾಬಲ್ to enter into a contract. So that is known as a capacity to contract. Next one is legal formalities. So ಇಬ್ಬರು ವ್ಯಕ್ತಿಗಳು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಲೀಗಲ್ ಫಾರ್ಮಾಲಿಟೀಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಲೀಗಲ್ ಫಾರ್ಮಾಲಿಟಿ ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್, ರೈಟಿಂಗ್ ಏನಾದರೂ ಇದೆ ಅದನ್ನು ಫಾಲೋ ಮಾಡಬೇಕು. ಇಬ್ಬರು ವ್ಯಕ್ತಿಗಳು ಅದನ್ನು ಅಗ್ರಿ ಮಾಡಿ ಫಾಲೋ ಮಾಡಬೇಕು. ದಟ್ ಈಸ್ ಎ ಕಾಂಟ್ರಾಕ್ಟ್. ದಟ್ ಈಸ್ ಲೀಗಲ್ ಫಾರ್ಮಾಲಿಟೀಸ್ ಶುಡ್ ಬಿ ಫಾಲೋಡ್ ಬೈ both the parties of the contract. ನೆಕ್ಸ್ಟ್ ಒನ್ ಇಸ್ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಸೊ ಒಂದು ಕಾಂಟ್ರಾಕ್ಟಲ್ಲಿ ಎರಡು ಪ್ರೊಸೆಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಆಫರ್. ಆಫರ್ ಅಂದರೆ ಯಾರು ಕೊಡೋದನ್ನ ಆಫರ್ ಅಂತೇಳಿ ಕರೀತಾರೆ. ಸೊ ಪ್ರಾಮಿಸರ್ ಏನಾದರೂ ಕೊಡ್ತಾನೆ, ದಟ್ ಈಸ್ ಆಫರಿಂಗ್. ಹಿ ಈಸ್ ಆಫರಿಂಗ್ ಸಮಥಿಂಗ್ ಟು ಪ್ರಾಮಿಸಿ ಏನು ಮಾಡ್ತಾನೆ, ಅದನ್ನು ಆಕ್ಸೆಪ್ಟ್ ಮಾಡ್ತಾನೆ. ಸೊ ದೇರ್ ಶುಡ್ ಬಿ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್, ದೆನ್ ಓನ್ಲಿ ಇಟ್ ಈಸ್ ಎ ಕಾಂಟ್ರಾಕ್ಟ್. ಒಂದು ವ್ಯಕ್ತಿ ಆಫರ್ ಮಾಡಿದ್ದನ್ನ ಆಕ್ಸೆಪ್ಟ್ ಮಾಡಿದರೆ ಆಗ ಮಾತ್ರ ಅಲ್ಲಿ ಕಾಂಟ್ರಾಕ್ಟ್ ಉಂಟಾಗೋದು, ಇಲ್ಲದಿದ್ದರೆ ಕಾಂಟ್ರಾಕ್ಟ್ ಉಂಟಾಗಲ್ಲ. ಸೊ ದೇರ್ ಶುಡ್ ಬಿ ಎ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಬಿಟ್ವೀನ್ ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.